ಎಲ್ಲರಿಗೂ ಕೂಡ ನಮಸ್ಕಾರ. ಇದರಲ್ಲಿ ಒಟ್ಟು 7 ಒಗಟುಗಳನ್ನು ಕೇಳಲಾಗಿದೆ. ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಬಹುದು. ಬನ್ನಿ ಮೊದಲನೆಯ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ. ಎರಡೂ ಮನೆಗೂ ಒಂದೇ ದೀಪ. ಏನಿರ್ಬೋದು ಇದಕ್ಕೆ ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಬಹುದು. ಬನ್ನಿ ಇದಕ್ಕೆ ಸರಿಯಾದಂತಹ ಉತ್ತರ ಏನಿರ್ಬೋದು, ನೀವು ಅಂದ್ಕೊಂಡಿರುವಂತಹ ಉತ್ತರ ಸರಿನಾ ಅಥವಾ ತಪ್ಪಾ ಅನ್ನೋದನ್ನು ಈ ವಿಡಿಯೋದಲ್ಲಿ ಒಮ್ಮೆ ನೋಡ್ಕೊಂಡು ಬರೋಣ. ಇದಕ್ಕೆ ಸರಿಯಾದಂತಹ ಉತ್ತರ ಮೂಗುತಿ. ಎರಡೂ ಮನೆಗೂ ಒಂದೇ ದೀಪ. ಉತ್ತರ ಮೂಗುತಿ. ಬನ್ನಿ ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡೋಣ. ಮುಂದಿನ ಒಗಟು ಎರಡನೆಯ ಒಗಟು. 5 ಕೋಣೆಗಳಿಗೆ ಒಂದೇ ಪಡಸಾಲೆ. ಏನಿರ್ಬೋದು ಇದಕ್ಕೆ ಉತ್ತರ? ಯೋಚನೆ ಮಾಡಿ ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಿ. ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. 5 ಕೋಣೆಗಳಿಗೆ ಒಂದೇ ಪಡಸಾಲೆ. ಏನಿರ್ಬೋದು ಇದಕ್ಕೆ ಉತ್ತರ? ಬನ್ನಿ ಇದಕ್ಕೆ ಸರಿಯಾದಂತಹ ಉತ್ತರ ಏನಿರ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಒಮ್ಮೆ ನೋಡ್ಕೊಂಡು ಬರೋಣ. ಇದಕ್ಕೆ ಸರಿಯಾದಂತಹ ಉತ್ತರ ಅಂಗೈ. 5 ಕೋಣೆಗಳಿಗೆ ಒಂದೇ ಪಡಸಾಲೆ. ಉತ್ತರ ಅಂಗೈ. ಬನ್ನಿ ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ. ಮುಂದಿನ ಒಗಟು ಮೂರನೆಯ ಒಗಟು. ಕೈ ಬಿಟ್ಟರೆ ಒಂಟಿ, ಕಾಲಲ್ಲಿ ಗಿರಗಿರನೆ ತಿರುಗುತ್ತದೆ. ಏನಿರ್ಬೋದು ಇದಕ್ಕೆ ಉತ್ತರ? ಯೋಚನೆ ಮಾಡಿ ಉತ್ತರವನ್ನು ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಿ. ಬನ್ನಿ ಇದಕ್ಕೆ ಸರಿಯಾದಂತಹ ಉತ್ತರ ಏನಿರ್ಬೋದು ಅನ್ನೋದನ್ನು ಒಮ್ಮೆ ನಾವೇ ನೋಡ್ಕೊಂಡು ಬರೋಣ. ಈ ಒಗಟಿಗೆ ಸರಿಯಾದಂತಹ ಉತ್ತರ ಬುಗುರಿ. ಕೈ ಬಿಟ್ಟರೆ ಒಂಟಿ, ಕಾಲಲ್ಲಿ ಗಿರಗಿರನೆ ತಿರುಗುತ್ತದೆ. ಉತ್ತರ ಬುಗುರಿ. ಬನ್ನಿ ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ. ಕುತ್ತಿಗೆ ಇದೆ, ಶಿರ ಇಲ್ಲ. ಏನಿರ್ಬೋದು ಇದಕ್ಕೆ ಉತ್ತರ? ಯೋಚನೆ ಮಾಡಿ ಉತ್ತರವನ್ನು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ. ಬನ್ನಿ ಇದಕ್ಕೆ ಸರಿಯಾದಂತಹ ಉತ್ತರ ಏನಿರ್ಬೋದು, ನೀವು ಅಂದ್ಕೊಂಡಿರುವಂತಹ ಉತ್ತರ ಸರಿನಾ ಅಥವಾ ತಪ್ಪಾ ಅನ್ನೋದನ್ನು ಈ ವಿಡಿಯೋದಲ್ಲಿ ಒಮ್ಮೆ ನೋಡ್ಕೊಂಡು ಬರೋಣ. ಈ ಒಗಟಿಗೆ ಸರಿಯಾದಂತಹ ಉತ್ತರ ತಂಬಿಗೆ. ಕುತ್ತಿಗೆ ಇದೆ, ಶಿರ ಇಲ್ಲ. ಉತ್ತರ ತಂಬಿಗೆ. ಬನ್ನಿ ಮುಂದಿನ ಇಂಟ್ರೆಸ್ಟಿಂಗ್ ಆದಂತಹ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ. ಮುಟ್ಟಿದರೆ ಮೆತ್ತ ಮೆತ್ತಗಿರುತ್ತೆ, ಕೆಳಗೆ ಮುಟ್ಟಿದರೆ ಮೇಲೆ ಬರುತ್ತೆ. ಹೇಳಿ ಏನು ಅಂತ ಹೇಳಿ. ಇದಕ್ಕೆ ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಬಹುದು. ಮತ್ತೊಮ್ಮೆ ಪ್ರಶ್ನೆಯನ್ನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮುಟ್ಟಿದರೆ ಮೆತ್ತ ಮೆತ್ತಗಿರುತ್ತೆ, ಕೆಳಗೆ ಮುಟ್ಟಿದರೆ ಮೇಲೆ ಬರುತ್ತೆ. ಏನಿರ್ಬೋದು ಇದಕ್ಕೆ ಉತ್ತರ? ಬನ್ನಿ ಇದಕ್ಕೆ ಸರಿಯಾದಂತಹ ಉತ್ತರ ಏನಿರ್ಬೋದು ಅನ್ನೋದನ್ನು ಒಮ್ಮೆ ನಾವೇ ನೋಡ್ಕೊಂಡು ಬರೋಣ. ಈ ಒಗಟಿಗೆ ಸರಿಯಾದಂತಹ ಉತ್ತರ ಟೂತ್ ಪೇಸ್ಟ್. ಮುಟ್ಟಿದರೆ ಮೆತ್ತ ಮೆತ್ತಗಿರುತ್ತೆ, ಕೆಳಗೆ ಮುಟ್ಟಿದರೆ ಮೇಲೆ ಬರುತ್ತೆ. ಹೇಳಿ ಏನು ಅಂತ? ಉತ್ತರ ಟೂತ್ ಪೇಸ್ಟ್. ಬನ್ನಿ ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ. ಮುಖದ ಮಧ್ಯ ಇರುವ ಜಾಗಕ್ಕೆ ಏನೆಂದು ಕರೆಯುತ್ತಾರೆ? ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮುಖದ ಮಧ್ಯ ಇರುವ ಜಾಗಕ್ಕೆ ಏನೆಂದು ಕರೆಯುತ್ತಾರೆ? ಬನ್ನಿ ಇದಕ್ಕೆ ಸರಿಯಾದಂತಹ ಉತ್ತರ ಏನಿರಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ಒಮ್ಮೆ ನೋಡ್ಕೊಂಡು ಬರೋಣ. ಇದಕ್ಕೆ ಸರಿಯಾದಂತಹ ಉತ್ತರ ಮೂಗು. ಮುಖದ ಮಧ್ಯ ಇರುವ ಜಾಗಕ್ಕೆ ಏನೆಂದು ಕರೆಯುತ್ತಾರೆ? ಉತ್ತರ ಮೂಗು. ಬನ್ನಿ ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ. ಕೈಯಲ್ಲಿ ಇದ್ದಾಗ ಒಂದು, ಕೈ ಬಿಟ್ಟರೆ 2. ಏನಿರ್ಬೋದು ಇದಕ್ಕೆ ಉತ್ತರ? ಯೋಚನೆ ಮಾಡಿ ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಿ. ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕೈಯಲ್ಲಿ ಇದ್ದಾಗ ಒಂದು, ಕೈ ಬಿಟ್ಟರೆ 2. ಏನಿರ್ಬೋದು ಇದಕ್ಕೆ ಉತ್ತರ? ಬನ್ನಿ ಇದಕ್ಕೆ ಸರಿಯಾದಂತಹ ಉತ್ತರ ಏನಿರ್ಬೋದು, ನೀವು ಅಂದ್ಕೊಂಡಿರುವಂತಹ ಉತ್ತರ ಸರಿನಾ ಅಥವಾ ತಪ್ಪಾ ಅನ್ನೋದನ್ನು ಈ ವಿಡಿಯೋದಲ್ಲಿ ಒಮ್ಮೆ ನೋಡ್ಕೊಂಡು ಬರೋಣ. ಇದಕ್ಕೆ ಸರಿಯಾದಂತಹ ಉತ್ತರ ತೆಂಗಿನಕಾಯಿ. ಕೈಯಲ್ಲಿ ಇದ್ದಾಗ ಒಂದು, ಕೈ ಬಿಟ್ಟರೆ 2. ಉತ್ತರ ತೆಂಗಿನಕಾಯಿ. ಈ ಒಗಟುಗಳು ನಿಮಗೇನಾದರೂ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಿಮಗೇನಾದರೂ ಹೊಸ ಹೊಸ ಒಗಟುಗಳು ಏನಾದರೂ ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ.
ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಬೇರೆಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋವನ್ನು ನೋಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಾನಲ್ ವತಿಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.